ಈ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡಲ್ಲಿ ಈ ಡೋರ್ ಲಾಕ್ ಇಶ್ಯೂ ಸಿಕ್ಕಾಪಟ್ಟೆ ಬರುತ್ತೆ. ಯಾಕಂದರೆ ಕಸ್ಟಮರ್ಸ್ಗಳು ಒಂದೊಂದು ಕಡೆ ಜೋರಾಗಿ ತಳ್ದಾಗ ಲಾಕ್ ಆಗುತ್ತೆ ಸರ್, ಒಂದೊಂದು ಟೈಮ್ ಲಾಕ್ ಆಗಲ್ಲ, ತುಂಬ ಕಷ್ಟ ಆಗುತ್ತೆ, ಓಪನ್ ಆಗಬೇಕಾದ್ರೆ ಒಂದೊಂದು ಟೈಮ್ ಓಪನ್ ಆಗಲ್ಲ, ಜಾಮ್ ಆಗ್ತಾ ಇರುತ್ತೆ ಅಂದಾಗ 100% ಶೋರ್ ಮಾಡಿ ನೀವು ಡೋರ್ ಲಾಕ್ ಚೇಂಜ್ ಮಾಡಿದ್ರೆ ಅದು ಇಶ್ಯೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ ಕೇಸ್ ನೀವು ಹಾಕಿದ್ಮೇಲೆ ತಿರ್ಗಿ ಒಂದು 15 ದಿವಸಕ್ಕೆ ಅದೇ ಥರ ಪ್ರಾಬ್ಲಮ್ ಬಂತು, ಇಲ್ಲ ಒಂದು ವಾರಕ್ಕೆ ಪ್ರಾಬ್ಲಮ್ ಬಂತು, ಇಲ್ಲ ಹಾಕ್ದಾಗೆ ಪ್ರಾಬ್ಲಮ್ ಬರ್ತಾಯಿದೆ ಅಂದರೆ ಅದು 100% ಶೋರು ಅದು ಡೋರ್ ಲಾಕ್ ಪ್ರಾಬ್ಲಮ್ ಇಶ್ಯೂನೇ ಇರುತ್ತೆ. ಆ ಡೋರ್ ಲಾಕ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಸಿಕ್ಕಾಪಟ್ಟೆ ಕ್ವಾಲಿಟಿ ಇಲ್ದಿರೋ ಡೋರ್ ಲಾಕ್ಗಳು ಬಂದುಬಿಟ್ಟಿದೆ ಮಾರ್ಕೆಟಲ್ಲಿ. ಸೊ ಅದನ್ನು ಯೂಸ್ ಮಾಡಿದಾಗ ನಿಮಗೆ ಇದೇ ಥರ ಪ್ರಾಬ್ಲಮ್ ಬರುತ್ತೆ. ಆವಾಗ ನೀವು ರಿಪೀಟ್ ಕಸ್ಟಮರ್ ಪ್ಲೇಸ್ಗೆ ಹೋಗ್ಬೇಕಾಗೋದಿಲ್ಲ, ಕಸ್ಟಮರ್ ಬೇಜಾರು ಮಾಡ್ಕೊತಾರೆ. ಸೊ ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಡೋರ್ ಲಾಕ್ ಯಾವ ಥರ ನೀವು ಅಬ್ಸರ್ವ್ ಮಾಡಿ ತೊಗೊಬೇಕು ಅಂತ ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ಫೋಟೋ ಹಾಕಿದ್ದೀನಿ. ಸೊ ಅದು ಅಬ್ಸರ್ವ್ ಮಾಡಿ, ನಾವು ಕೂಡ ಹೊಸದು ತರಿಸ್ಬಿಟ್ಟು ಹಾಕ್ತು. ಸೊ ಇದು ಕ್ವಾಲಿಟಿ ಚೆನ್ನಾಗಿಲ್ಲ ನಮ್ಗೆ ಗೊತ್ತಾಗಿ ಆಮೇಲೆ ರಿಟರ್ನ್ ಮಾಡಿದ್ರು. ಸೊ ಎಷ್ಟೊತ್ತಿ ಟ್ರೈ ಮಾಡಿದ್ರು ಲಾಕ್ ಎಂಡಿಂಗಲ್ಲಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ಇದೇ ಡೋರ್ ಲಾಕು, ಈ ಲೆಫ್ಟ್ ಸೈಡ್ ರಾಂಗ್ ಅಂತ ಇರೋದು ಚೆನ್ನಾಗಿಲ್ಲ, ಬ್ಯಾಡ್ ಕ್ವಾಲಿಟಿ. ಆ ಕ್ಲಿಪ್ಸ್ ನೋಡಿದ್ರಲ್ಲ, ಗೋಲ್ಡ್ ಇದೆ ಮತ್ತು ಮೆಟಲ್ ಥರ ಇದೆ. ಗೋಲ್ಡ್ ಕಲರ್ ಇರೋದು ಓಕೆ ಚೆನ್ನಾಗಿದೆ, ಚೆನ್ನಾಗಿ ಲಾಕ್ ಆಯಿತು, ಚೆನ್ನಾಗಿ ವರ್ಕಿಂಗ್ ಕಂಡೀಷನ್ ಇತ್ತು. ಸೊ ಅದರಿಂದ ಇವೆರಡು ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ಮೇಯ್ನರು, ಸೊ ನಿಮ್ಮ ಕಸ್ಟಮರ್ ಕೂಡ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ನಿಮಗೆ. ಆಫ್ಟರ್ ಸರ್ವೀಸು ಚೆನ್ನಾಗಿ ಕ್ವಾಲಿಟಿ ಸರ್ವೀಸು ನೀವು ಕೊಡ್ಬೋದು.